हेलो गाइस, वेलकम होगा स्वागत है यार मेरे कैमरा पर। 1 2 3 4 5 6ನೇ ಗಾಡಿ ನಂದು. ನಾನು 30. ಗ್ಯಾಸ್ ಹಾಕ್ಸಾಯ್ತು. ನೆಕ್ಸ್ಟ್ ಸ್ಟಾಪು ಬಂಡೆ ಮಾರಮ್ಮ ಬಸ್ ಸ್ಟಾಪು. ₹430 4 ಲೀಟ್ರು 58 ಮಿಲಿ ಬಂತು. ನಾನು ಯಾವಾಗಲೂ ಬರೋದೇ ಲೇಟು. ಇವತ್ತೊಂದು ಸ್ವಲ್ಪ ಬೇಗ ಬಂದ್ಬಿಟ್ಟಿದ್ದೀನಿ. 9:30 ಟೈಮು. ಸೋಮವಾರ ಅಲ್ವಾ, ಒಂದು ಸ್ವಲ್ಪ ಬಾಡಿಗೆ ನಡೆಯುತ್ತೆ ಅಂದ್ಬಿಟ್ಟು ಬೇಗ ಬಂದೆ. ನಮ್ಮ ಬಸ್ ಸ್ಟಾಪಲ್ಲಿ ಯಾರು ಇರೋಲ್ಲ ಅನ್ನೋ ಗೆಸ್ ಮೇಲೆ ಬಂದೆ. ಆದರೆ ನಮ್ಮ ಜಗಣ ಆಲ್ರೆಡಿ ಬಂದು ಕಾಲೆತ್ಕೊಂಡು ಮಲ್ಕೊಬಿಟ್ಟವ್ರೆ. ಬೆಳಗ್ಗೆ ಕಾಲೆತ್ಕೊಂಡು ಮಲ್ಕೊಬಿಟ್ಟಿದ್ಯಲ್ಲ, ಡ್ಯೂಟಿ ಬೀಳ್ತಲ್ಲ ಅದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮ್ಮ ಬ್ಯಾಚ್ಗೆ ಇನ್ನೊಂದು ಹೊಸ ಗಾಡಿ ಸೇರ್ಪಡೆ ಆಗೈತೆ. ಹೊಸ ಗಾಡಿ, ಹೊಸ ಮ್ಯಾಟು. ಅಂಕಲ್ದೇ ಇದು ಗಾಡಿ ಎಲ್ಲ. ಅದು ಬಿಚ್ಕೊಂಡು ಹಳೆ ಗಾಡೀಲಿ ಇದಕ್ಕೆ ಹಾಕೊಂಡ್ಬಿಟ್ಟವ್ರೆ. ಮ್ಯಾಟು ಹಳೇದೇನೆ. ಈ ಮ್ಯಾಟು ₹3,000 ಮ್ಯಾಟ್. ಇದು ರಬ್ಬರ್ ಮ್ಯಾಟು. ಕ್ವಾಲಿಟಿ ಚೆನ್ನಾಗೈತಿ ಇದು ರಬ್ಬರ್ ಮ್ಯಾಟ್. ನಮ್ಮ ಗಾಡಿಗೆ ಹಾಕಬೇಕು. ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು 9:30. ಟೈಮ್ ಇವಾಗ ಬನಶಂಕರಿ ಬಿತ್ತು ಗುರು. ಮ್ಯಾಚಿಂಗಲ್ಲಿ ಐತೆ, ಇನ್ನೂ ಆಗಿಲ್ಲ. ಮ್ಯಾಚಿಂಗಲ್ಲಿ ಐತೆ, ನೋಡೋಣ. ಆಗಿಲ್ಲ. ಸ್ಯಾಡ್. ಅರ್ಧ ಗಂಟೆಗೆ ಒಂದು ₹200 ಡ್ಯೂಟಿ ಕೊಡ್ತವನೆ. ಅದು ಮ್ಯಾಚಿಂಗಲ್ಲಿ. ಹೊಡೆದು ಮ್ಯಾಚಿಂಗ್ ಆದರೆ ಮಾತ್ರ ನಮಗೆ ಬರೋ ಡ್ಯೂಟಿ, ಇಲ್ಲ ಅಂದರೆ ಅದು ಇಲ್ಲ. ಸೋಮವಾರ ಇವತ್ತು ಬ್ಯಾಕ್ ಟು ಬ್ಯಾಕ್ ಡ್ಯೂಟಿಗಳು ಬೀಳಬೇಕು. ಏನೋ ಗೊತ್ತಿಲ್ಲ, ಡ್ಯೂಟಿಗಳು ಸ್ವಲ್ಪ ಕಡಿಮೆ ಅವೆ ಸೋಮವಾರನೇ. ನೋಡೋಣ, ವೆಯ್ಟ್ ಮಾಡೋಣ. ಇಲ್ಲಿಂದ ಯಾವುದಾದ್ರೂ ಚೆನ್ನಾಗಿರೋ ಬಾಡಿಗೆನೇ ಹಾಕ್ಕೊಂಡು ಹೋಗೋಣ. ಇಂತೂ 40 ನಿಮಿಷ ಕಾಯ್ದಿದ್ದಕ್ಕೇ ಒಂದು ಲಾಂಗ್ ಬಾಡಿಗೆನೇ ಕೊಟ್ಟ ಏರಿಯಾದಿಂದ. ಪಿಕಪ್ ಹೋಯ್ತಾ ಇದ್ದೀನಿ. ಪಿಕಪ್ಪು ಇಲ್ಲಿ ಹತ್ರದಲ್ಲಿ ಅವರೇ. ವಿಪರ್ಯಾಸ ಏನಂದರೆ ಮಳೆ ಬಸ್ತೈತೆ. ಹಿಂಗೆ ಹೋಗ್ಬೋದಲ್ಲ. ಸರ್ ಡ್ರಾಪ್ HSR ಅಲ್ಲ? 2000 years later. HSR ಡ್ರಾಪ್ ಮಾಡಿ ಹತ್ತತ್ರ 1 ಅವರ್ ಆಯ್ತೈತೆ. ಒಂದು ಬಾಡಿಗೆನೂ ಬೀಳ್ತಾ ಇಲ್ಲ. ಮಿನಿಮಮ್ ಆದರೂ ಬಿದ್ದರೆ ಎತ್ಕೊಂಡು ಬಾಡಿಗೆ ಹೊಡಿಬೋದು. ಯಾವ ಬಾಡಿಗೆನೂ ಬೀಳ್ತಾ ಇಲ್ಲ. ಕಾಯ್ದು ಸುಮ್ಮನೆ ಬೇಜಾರಾಗೋಯ್ತು. ಅದಕ್ಕೆ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದ್ದೆ, ಇಲ್ಲೇ ಇರು ಬರ್ತೀನಿ ಅಂತಂದರು. ಬಂದಮೇಲೆ ಒಂದು ಟೀಗಿ ಕುಡ್ಕೊಂಡು ಇಲ್ಲಿಂದ ಯಾವುದಾದ್ರೂ ಬಾಡಿಗೆ ಹಾಕ್ಕೊಂಡು ಹೊರಡಬೇಕು. ಒಂದು ಡ್ಯೂಟಿ ಬೀಳ್ತಾ ಇಲ್ಲ. ಒಂದೇ ಬಾಡಿಗೆ ಹೊಡೆದಿರೋದು ಬೆಳಗ್ಗೆಯಿಂದ. ಅದು ಏರಿಯಾದಿಂದ ಇಲ್ಲಿಗೆ ಬಂದಿರೋದು. ಅದು ಬಿಟ್ಟರೆ ಡ್ಯೂಟಿನೇ ಬೀಳ್ತಾ ಇಲ್ಲ. ಇವಾಗ ಇಬ್ಬರು ಸೇರಿಕೊಂಡು ತಟ್ಟು ಚಪ್ಪಾಳೆ ಪುಟ್ಟ ಮಗು ತಗೋ ಕೈ ಈಗ ಕೈ ಗಾಂಧಿಗಿಂದು ಜನ್ಮದಿನ ಅಂತ ಸಾಂಗ್ ಆಡ್ಕೊಂಡು ಕುತ್ಕೊಳ್ಳೋದೆ. ಒಂದೇ ಒಂದು ಬಾಡಿಗೆ ಬೀಳ್ತಾ ಇಲ್ಲ. ನಾನು ಒಬ್ಬನೇ ಡೀಸೆಲ್ ಹೊಡೆದು ಗಾಡಿ ಹಾಳು ಮಾಡಿದ್ದೀನಿ ಅಂದ್ಕೊಂಡೆ. ನಮ್ಮ ಭಯ್ಯನೂ ಫುಲ್ಲು ಗಾಡಿ ಡೀಸೆಲ್ ಹೊಡೆದು ಫುಲ್ ಗಬ್ಬೆ ಸಿಕ್ಬಿಡೋರೆ. ಮಳೆ ಟೈಮಲ್ಲೆಲ್ಲ ಡೀಸೆಲ್ ಹೊಡಿಲೇಬೇಕು, ಇಲ್ಲಾಂದರೆ ರೆಸ್ಟ್ ಹಿಡ್ದೆಲ್ಲ ಫುಲ್ ಗಾಡಿಯೆಲ್ಲ ಹಾಳಾಗೋಗ್ಬಿಡುತ್ತೆ. ಅಲ್ಲ ಬೈ, ಎರಡು ಅವರ್ ಕಾಯ್ದ್ಮೇಲೆ ಫೈನಲ್ ಆಗಿ ₹200 ಡ್ಯೂಟಿ ಹಾಕೊಂಡು ಹೋಗ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಬಾಡಿಗೆಗಳು ತುಂಬ ಕಡಿಮೆ ಐತೆ. ಬಂದಿದ್ದು ಹೊಡಿಬೇಕಷ್ಟೆ.
7,995. ಮೇಡಮ್ ಡ್ರಾಪ್ ಎಲ್ಲಿ ಇದು? HSR ಇಂದ ಮಣಿಪಾಲ್ ಹಾಸ್ಪಿಟ್ಲ್ ಡ್ರಾಪ್ ಮಾಡಿ ಅದತ್ರ 1.5 ಅವರ್ ಆಯಿತು. ಊಟ ಮಾಡ್ಕೊಂಡು ಕೂತಿ ಯಾವ್ದಾದ್ರು ಬಾಡಿಗೆ ಬಿಡ್ತದೆ ಅಂತ ಒಂದು ಬಾಡಿಗೆನೂ ಸೌಂಡ್ ಮಾಡ್ತಾ ಇಲ್ಲ. ಮಣಿಪಾಲ್ ಹಾಸ್ಪಿಟ್ಲ್ ಹತ್ರ ಯಾವುದೋ ಬಾಡಿಗೆ ಬಿದ್ದಿಲ್ಲ. ಅದಕ್ಕೆ ಇಲ್ಲಿ ಯಾವುದೇ ಕಂಪ್ನಿ ಇನ್ನೇನೋ ಇಲ್ಲೊಂದು ಕಂಪ್ನಿ ಬಿಡ್ತಾರೆ. ಕಂಪ್ನಿ ಹತ್ರ ಯಾವ್ದಾದ್ರು ಬಾಡಿಗೆ ಹಾಕ್ಕೊಂಡು ಹೋಗೋಣ ಅಂತ ಕಂಪ್ನಿ ಹತ್ರ ಒಂದೇ ಅಲ್ಲಿಂದ ಇಲ್ಲಿಗೆ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಅದಾದ್ರೆ ಅಲ್ಲಿಂದ ಬರ್ತಾ ಒಂದು 15-20 ಗಾಡಿ ರೋಡ್ ಸೈಡಲ್ಲಿ ಆಲ್ರೆಡಿ ಹಾಕೊಂಡು ನಿಂತವ್ರೆ. ಇನ್ನೇನೋ ಕಂಪ್ನಿ ಬಿಡೋ ಟೈಮ್ ಯಾವ್ದಾದ್ರು ಬಾಡಿಗೆ ಬೀಳುತ್ತೆ ಅಂತ ನೋಡ್ಬೇಕು. ಇಲ್ಲಿಂದ ಯಾವ್ದಾದ್ರು ಬಾಡಿಗೆ ಹಾಕೊಂಡು ಹೋಗ್ಬೇಕು. ಬಟ್ ಕಾಯ್ದೆ ಹಾಕೊಂಡು ಹೋಗ್ಬೇಕು, ಖಾಲಿ ಅಂತೂ ಹೋಗೋಕ್ಕಾಗಲ್ಲ. ನೋಡೋಣ. ಒಳಗಡೆ ಬಂದ್ಬಿಟ್ರೆ ಪಿಕಪ್ ಮಾಡೋದಂತೂ ಸಿಕ್ಕಾಪಟ್ಟೆ ಹಿಂಸೆ. HSR ಅಲ್ವಾ ಡ್ರಾಪು? ಮೇಡಮ್ ಡ್ರಾಪ್ HSR ಅಲ್ವಾ? ದಮ್ಲೂರಿಂದ HSR ಡ್ರಾಪ್ ಮಾಡಿ 1 ಅವರ್ ಆದಮೇಲೆ ಈ ಬಾಡಿಗೆ ಹಾಕ್ಕೊಂಡಿದ್ದೀನಿ. RMV ಅಂತ ಬಿದ್ದೈತೆ, ಎಲ್ಲಿ ಡ್ರಾಪು ಅಂತ ಗೊತ್ತಿಲ್ಲ. ಸರ್ ಓಲಾ ಬಂದರು ಅನ್ಸುತ್ತೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಈ HSR ಇಂದ ಸಾಕರ್ ನಗರ ಒಂದು ಬಾಡಿಗೆ ಹಾಕೋ ಬಂದೆ. ಈ ಥರ ಬಾಡಿಗೆಗಳೇನಾದರೂ ಡೈಲಿ ಒಂದು 4 ಬಾಡಿಗೆ ಸಿಕ್ಬಿಟ್ರೆ ಬೆಂಗಳೂರಲ್ಲಿ ಸೈಟ್ ತೆಗ್ದುಬಿಡೋದೆ. ಸತ್ಯ ಹೇಳ್ರಿ. ಅಪ್ಪ ಒಂದು ಬಾಡಿಗೆ ಡ್ರಾಪ್ ಮಾಡೋಕ್ಕೆ 2 ಅವರ್ 2.25 ಅವರ್ ತೊಗೊಂಡೈತೆ. ಈ ಥರ ಬಾಡಿಗೆಗಳು ಇನ್ನೊಂದ್ಸತಿ ಬರಲೇಬಾರ್ದು ಅನ್ನೋ ಥರ ಆಗ್ಬಿಟ್ಟೈತೆ. ಹತ್ತತ್ರ 5 ಗಂಟೆಗೆ ಪಿಕಪ್ ಆಗಿರೋದು, ಡ್ರಾಪ್ ಆಗಿರೋದು 7 ಗಂಟೆಯಲ್ಲಿ. ಜಾಮ್ ಅಂತೂ ಸರಿಯಾಗಿ ಆಗಿತ್ತು. ಪ್ಯಾಲೇಸ್ ರೋಡು ಸಿಕ್ಕಾಪಟ್ಟೆ ಜಾಮ್. ಲೈಫಲ್ಲಿ ಇನ್ನೊಂದ್ಸಲಿ ಈ ಥರ ಬಾಡಿಗೆಗಳು ಬರಲೇಬಾರ್ದು ಅಂತ ಅನಿಸ್ತು. ಡಿಪ್ರೆಷನ್. ಕಾಫಿ ಹಾಕ್ಕೊಂಡು ಏರಿಯಾ ಕಡೆಗೆ ಯಾವ್ದಾರ ಬಾಡಿಗೆ ಹಾಕ್ಕೊಂಡು ಮನೆ ಕಡೆ ಹೋಗ್ಬೇಕು. ನೋಡೋಣ ಯಾವ್ದಾದ್ರು ಬಾಡಿಗೆ ಹಾಕ್ಕೊಂಡು ಹೋಗೋಣ. ಆ ಬಾಡಿಗೆ ಡ್ರಾಪ್ ಮಾಡಿ ಒಂದು 10 ನಿಮಿಷ ಆಗಿತ್ತು. ಟೀ ಕೊಟ್ಟು ಕೂತಿದ್ದೆ, ಸೀದಾ ಏರಿಯಾಗೆ ಕೊಟ್ಟ. ಹತ್ತತ್ರ ಈ ಬಾಡಿಗೆ 3 ಸಲ ಬಂದು ಹೋಗೈತೆ. 3 ಸಲಿನೂ ಅಕ್ಸೆಪ್ಟ್ ಆಗಲಿಲ್ಲ. 4ನೇ ಸಲಿಗೆ ಅಕ್ಸೆಪ್ಟ್ ಆಯಿತು. ಕಸ್ಟಮರ್ ಇಲ್ಲೇ ಅವರೇ ಹತ್ರದಲ್ಲಿ, ಯಾವ ಕಡೆ ಅವರೇ ಅಂತ ಗೊತ್ತಿಲ್ಲ. ಗುರುಚರಣ್ ಡೇಟ್ ತೋರಿಸ್ತಾ ಇತ್ತು ಸರ್ 9162. ನಾಗರಬಾವಿ ಅಲ್ಲ ಸರ್ ಡ್ರಾಪು? ಫೈನಲಿ ನಾಗರಬಾವಿ ಡ್ರಾಪ್ ಆಯಿತು. ನಾನು ಬಾಡಿಗೆ ಹಾಕೊಂಡಾಗ 7 ಕಾಲಾಗಿತ್ತು. 8 ಗಂಟೆ ಅಷ್ಟರಲ್ಲೆಲ್ಲ ಡ್ರಾಪ್ ಮಾಡಿಬಿಟ್ಟೆ. 45 ನಿಮಿಷ. ಇವತ್ತೇನು ಹೇಳ್ಕೊಳ್ಳೋ ಥರ ಏನು ಬಾಡಿಗೆ ಇರಲಿಲ್ಲ. ಸೋಮವಾರ ನಡಿಬೇಕಾಗಿತ್ತು ಬಾಡಿಗೆ, ಆದರೂ ನಡೀಲಿಲ್ಲ. ಏನು ಮಾಡೋಕ್ಕಾಗಲ್ಲ. ನಮ್ಮ ಹುಡುಗ ಇಲ್ಲೇ ಅವನೇ. ಅವ್ನು ಮಾತಾಡಿಸ್ಕೊಂಡು ಟೀ ಹಾಕ್ಕೊಂಡು ಹಂಗೆ ಮನೆ ಕಡೆ ಹೋಗ್ಬಿಡೋಣ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.